ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ಗಾದೆ ಮಾತಿನ ಬಗ್ಗೆ ತಿಳಿಯೋಣ. ಗಾದೆಗಳು ಸಂಕ್ಷಿಪ್ತವಾದ ಮಾತುಗಳಲ್ಲಿ ಆಳವಾದ ಅರ್ಥವನ್ನು ಹೊಂದಿರುತ್ತವೆ. ಇವು ಪೀಳಿಗೆಯಿಂದ ಪೀಳಿಗೆಗೆ, ಬಾಯಿಂದ ಬಾಯಿಗೆ ಹರಿದು ಬಂದ ಜ್ಞಾನ ಭಂಡಾರವಾಗಿವೆ. ಅಂತಹ ಗಾದೆಗಳಲ್ಲೊಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಈ ಗಾದೆಯ ಅರ್ಥ ಮಕ್ಕಳಿರುವಾಗ ಕಲಿಯದ ಶಿಸ್ತು ಮತ್ತು ಒಳ್ಳೆಯ ಗುಣಗಳು ದೊಡ್ಡವರಾದ ಮೇಲೆ ಸುಲಭವಾಗಿ ಬರಲ್ಲ ಎಂಬುದು. ಗಿಡ ಚಿಕ್ಕದಿರುವಾಗ ಸುಲಭವಾಗಿ ಬಾಗುತ್ತದೆ, ಆದರೆ ಅದು ದೊಡ್ಡ ಮರವಾದ ಮೇಲೆ ಬಾಗಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮಕ್ಕಳು ಚಿಕ್ಕವರಿರುವಾಗ ಒಳ್ಳೆಯ ಅಭ್ಯಾಸಗಳನ್ನು ಕಲಿತರೆ ಮುಂದೆ ಜೀವನದಲ್ಲಿ ಸುಲಭವಾಗಿ ನಡೆದುಕೊಳ್ಳಬಹುದು. ಚಿಕ್ಕ ವಯಸ್ಸಿನಲ್ಲಿ ಸಮಯಕ್ಕೆ ಓದು, ಶಿಸ್ತು, ಗೌರವ, ಸತ್ಯ ಹೇಳುವ ಗುಣಗಳನ್ನು ಕಲಿಯಬೇಕು. ಅದನ್ನು ಕಲಿಯದೇ ಇದ್ದರೆ ದೊಡ್ಡವರಾದ ಮೇಲೆ ಬದಲಾವಣೆ ಮಾಡುವುದು ಕಷ್ಟವಾಗುತ್ತದೆ. ಉದಾಹರಣೆಗೆ, ಬಾಲ್ಯದಲ್ಲೇ ನಿಯಮಿತವಾಗಿ ಓದುವುದನ್ನು ಅಭ್ಯಾಸ ಮಾಡಿಕೊಂಡರೆ ಮುಂದೆ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತದೆ. ಆದರೆ ಬಾಲ್ಯದಲ್ಲೇ ಸೋಮಾರಿತನ ಇದ್ದರೆ ಮುಂದೆ ಕಷ್ಟ ಎದುರಾಗುತ್ತದೆ. ಹೀಗಾಗಿ ಈ ಗಾದೆ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳುತ್ತದೆ. ಧನ್ಯವಾದಗಳು.